ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾನು ಆಲ್ರೆಡಿ ದ ರೈನ್ಬೋ ಅನ್ನೋ ಪೋಯಮಿನ ವೀಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ. ಈಗ ನಾನು ಕ್ವಶನ್ ಆನ್ಸರಿಗೆ ಬರ್ತಾ ಇದ್ದೇನೆ. ಕ್ವಶನ್ ಆನ್ಸರ್ ತುಂಬ ಚಿಕ್ಕದಾಗಿರೋದ್ರಿಂದ ಬೇಗ ಮುಗಿಸ್ತೇನೆ. ಆಮೇಲೆ ಇಲ್ಲಿ ನೋಡಿ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ಫಸ್ಟು ಆಪ್ಷನ್ಸ್ ಇದೆ, ನಂತರ ಲಾಸ್ಟ್ ಕ್ವಶನ್ ಮಾತ್ರ ಒಂದು ಸ್ವಲ್ಪ ಬರೀಲಿಕ್ಕಿದೆ ಅಷ್ಟೇ. ಮತ್ತು ಇಲ್ಲಿ ನೋಡಿ, ಬೋಟ್ಸ್, ಶಿಪ್ಸ್ ಆ್ಯಂಡ್ ಕ್ಲೌಡ್ಸ್ ಆರ್ ಪ್ರಿಟಿ. ವಿಚ್ ಈಸ್ ದ ಪ್ರಿಟಿಯೆಸ್ಟ್ ಅಮೌಂಗ್ ದೆಮ್? ಇದರಲ್ಲಿ ತುಂಬ ಸುಂದರವಾದದ್ದು ಯಾವುದು ಅಂತ ಕೇಳಿದ್ದಾರೆ. ಬೋಟ್ಸ್ ಸುಂದರನೋ, ಶಿಪ್ಸ್ ಸುಂದರವಾಗಿದೆಯಾ ಅಥವಾ ಕ್ಲೌಡ್ಸ್ ಸುಂದರವಾಗಿದೆಯಾ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಏನಿರ್ಬೋದು? ಯಾವುದು ಸುಂದರವಾಗಿದೆ? ಕ್ಲೌಡ್ಸ್ ಸುಂದರವಾಗಿದೆ. ಆನ್ಸರ್ ಸಿ. ಆಯಿತಾ? ಆಲ್ರೆಡಿ ಪೋಯೆಟ್ ಇದರಲ್ಲಿ ಡಿಸ್ಕ್ರೈಬ್ ಮಾಡಿದ್ದಾನೆ. ನೆಕ್ಸ್ಟ್, ವಾಟ್ ಡಸ್ ದ ಬೋ ಡು? ಬೋ ಅಂದರೆ ಬಾಗುದು, ಈ ಥರ ಬೋ ಅಂದರೆ ಈ ಥರ ಶೇಪ್. ಅದು ಏನು ಮಾಡುತ್ತೆ ಅಂತ ಕೇಳಿದ್ದಾರೆ. ಬಿಲ್ಡ್ಸ್ ಅ ರೋಡ್ ಫ್ರಮ್ ಅರ್ತ್ ಟು ಸ್ಕೈ. ಏನು ರೋಡನ್ನು ಬಿಲ್ಡ್ ಮಾಡುತ್ತೆ. ಬ್ರಿಡ್ಜಸ್ ಹೆವನ್ ಆ್ಯಂಡ್ ಅರ್ತ್. ಎರಡು ಕೂಡ ಸರಿಯಾಗಿದ್ದರಿಂದ ಇದಕ್ಕೆ ಆನ್ಸರ್ ಬೋತ್ ಎ ಆ್ಯಂಡ್ ಬಿ. ಆಯಿತಾ? ವಾಟ್ ಈಸ್ ಮಚ್ ಪ್ರಿಟಿಯರ್ ದೆನ್ ದ ಬ್ರಿಡ್ಜಸ್ ಆನ್ ದ ರಿವರ್ಸ್? ಆಪ್ಷನ್ ಎ, ದ ರೇನ್ಬೋ ದಟ್ ಬ್ರಿಡ್ಜಸ್ ಹೆವನ್ ಆ್ಯಂಡ್ ಅರ್ತ್, ಬೋಟ್ ದಟ್ ಸೇಲ್ ಆನ್ ದ ರಿವರ್ಸ್, ಶಿಪ್ ದಟ್ ಸೇಲ್ ಆನ್ ದ ಸಿ. ಇದರಲ್ಲಿ ಯಾವುದು ಪ್ರಿಟಿ ಅಂತ ಕೇಳಿದ್ದಾರೆ. ಯಾವುದಂತ ಹೇಳ್ಬೋದಾ? ದ ರೇನ್ಬೋ ದಟ್ ಬ್ರಿಡ್ಜಸ್ ಹೆವನ್ ಆ್ಯಂಡ್ ಅರ್ತ್. ಆಪ್ಷನ್ ಎ. ಆಲ್ರೆಡಿ ಪೋಯಮ್ ಹೇಳುವಾಗ ಎಕ್ಸ್ಪ್ಲೇನ್ ಮಾಡಿದ್ದೇನಲ್ವಾ, ಅದೇ. ಇನ್ ದ ಸೆಕೆಂಡ್ ಸ್ಟ್ಯಾನ್ಜಾ ಆಫ್ ದ ಪೋಯಮ್, ವಾಟ್ ಡಸ್ ದ ಪೋಯೆಟ್ ಕಂಪೇರ್ ದ ರೇನ್ಬೋ ಟು? ಎರಡನೇ ಸ್ಟ್ಯಾನ್ಜಾದ ಪೋಯಮದಲ್ಲಿ ರೇನ್ಬೋವನ್ನು ಪೋಯೆಟ್ ಏನಕ್ಕೆ ಕಂಪೇರ್ ಮಾಡಿದ್ದಾನೆ ಅಂತ ಕೇಳ್ತಾರೆ. ಏನಕ್ಕೆ ಕಂಪೇರ್ ಮಾಡ್ತಾನೆ? ಬಿಲ್ಡ್ಸ್ ಎ ರೋಡ್ ಫ್ರಮ್ ಅರ್ತ್ ಟು ಸ್ಕೈ. ಇದು ಆನ್ಸರ್. ಏನು ಬರಿಬೇಕು? ದ ಪೋಯೆಟ್ ಕಂಪೇರ್ಸ್ ದ ರೇನ್ಬೋಸ್ ಟು ಅ ಬ್ರಿಡ್ಜ್ ದಟ್ ಬಿಲ್ಡ್ಸ್ ಎ ರೋಡ್ ಫ್ರಮ್ ದ ಅರ್ತ್ ಟು ಸ್ಕೈ. ಇದಾಗಿತ್ತು ಈ ಫಸ್ಟ್ ಇದು ಆನ್ಸರ್ಸ್. ನೆಕ್ಸ್ಟ್, ಲೆಟ್ಸ್ ಅಪ್ರಿಷಿಯೇಟ್. ಫೈಂಡ್ ಅ ವರ್ಡ್ಸ್ ಇನ್ ದ ಪೋಯಮ್ ದಟ್ ರೈಮ್ ವಿತ್ ದ ಸೀಸ್. ಸೀಸಿಗೆ ರೈಮಿಂಗ್ ವರ್ಡ್ ಈಗ ಎಂಡಲ್ಲಿ ಬರ್ತದಲ್ಲ, ನೋಡಿ, ಸೀಸಿಗೆ ರೈಮಿಂಗ್ ವರ್ಡ್ ಏನು? ದಿಸ್. ಹೌದಾ? ಇನ್ನೊಂದು ರೈಮಿಂಗ್ ವರ್ಡ್ ಹುಡುಕ್ಬೋದಾ? ಪ್ಲೀಸ್ ಮತ್ತು ಟ್ರಿಸ್, ಇದೆರಡು ರೈಮಿಂಗ್ ವರ್ಡ್ಸ್. ನೆಕ್ಸ್ಟ್ ಏನಿದೆ? ಡ್ರಾ ಎ ಪಿಕ್ಚರ್ ಇಲ್ಸ್ಟ್ರೇಟಿಂಗ್ ದ ಥೀಮ್ ಆಫ್ ದ ಪೋಯಮ್. ಅಂದರೆ ನೀವು ರೇನ್ಬೋವನ್ನು ಬಿಡಿಸ್ಬೋದು. ಇದನ್ನು ಡ್ರಾ ಮಾಡಬೇಕು, ಚಿತ್ರವನ್ನು ಬಿಡಿಸೋದಿದು. ಏನು ಬಿಡಿಸ್ಬೋದು? ರೇನ್ಬೋ. ಈ ಥರ ರೇನ್ಬೋ ಕಲರಿಂಗ್ ಮಾಡಿ ರೇನ್ಬೋವನ್ನು ಬಿಡಿಸ್ಬೇಕು. ನೆಕ್ಸ್ಟ್, ಕುಡ್ ಯು ಟ್ರೈ ಟು ಟ್ರಾನ್ಸ್ಲೇಟ್ ದಿಸ್ ಪೋಯಮ್ ಇನ್ ಟು ಯುವರ್ ಮದರ್ ಟಂಗ್? ನಮ್ಮ ಮದರ್ ಟಂಗ್ ಯಾವುದು? ಕನ್ನಡ. ಕನ್ನಡಕ್ಕೆ ಈ ಪೋಯಮನ್ನು ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಆಗ್ತದಾ ಅಂತ ಕೇಳಿದ್ದಾರೆ. ಮಾಡ್ಬೋದು. ಏನಂತ ಮಾಡ್ಬೋದು? ಬೋಟ್ ಸೇಲ್ ಇನ್ ದ ರಿವರ್. ಏನು? ಹಡಗು, ದೋಣಿ. ಬೋಟ್ ಅಂದರೆ ದೋಣಿ ನದಿಗಳಲ್ಲಿ ತೇಲುತ್ತದೆ. ಮತ್ತು ಶಿಪ್ಸ್ ಅಂದರೆ ಹಡಗು ಎಲ್ಲಿ ತೇಲ್ತಿದೆ? ಸಮುದ್ರದಲ್ಲಿ. ಮತ್ತು ಕ್ಲೌಡ್ಸ್ ಆದರೆ ಏನು? ಮೋಡಗಳಲ್ಲಿ ಎಲ್ಲಿರ್ತದೆ? ಆಕಾಶದಲ್ಲಿ ಇರ್ತದೆ. ಯಾವುದು ರಮಣೀಯವಾದದ್ದು ಅಂತ ಕಂಪೇರ್ ಮಾಡಿದ್ದಾನೆ ಅಂತ ಕವಿ ಅಂತ ಫಸ್ಟ್ ಪ್ಯಾರಾಗ್ರಾಫನ್ನು ನಾವು ಬರಿಬೋದು. ಇದನ್ನು ಆದಷ್ಟು ನೀವು ಮಾಡಬೇಕು, ಯಾಕಂದರೆ ಪೋಯಮ್ ಅರ್ಥ ಆಗಿದೆಯೋ ಇಲ್ಲ ಅಂತ ಗೊತ್ತಾಗಬೇಕಲ್ವ. ಹಾಗಾಗಿ ನಾನು ಇದನ್ನು ಬರಿತಾ ಇಲ್ಲ ಕ್ವಶನ್ ಆನ್ಸರಲ್ಲಿ. ಉಳಿದಿದ್ದೆಲ್ಲ ಬರೆದು ಲಾಸ್ಟಿಗೆ ಅಟ್ಯಾಚ್ ಮಾಡ್ತೇನೆ. ಮತ್ತು ದೇರ್ ಆರ್ ಅ ಬ್ರಿಡ್ಜಸ್ ಆನ್ ದ ರಿವರ್. ಏನು? ನದಿಗಳ ಮೇಲೆ ಸೇತುವೆ ಇದೆ. ಆ್ಯಸ್ ಪ್ರಿಟಿ ಆ್ಯಸ್ ಯು ಪ್ಲೀಸ್, ರಮಣೀಯವಾಗಿದೆ ಅಂದರೆ ಸುಂದರವಾಗಿದೆ. ಬಟ್ ದ ಬೋ ದಟ್ ಬ್ರಿಡ್ಜಸ್ ಆ್ಯಂಡ್ ಓವರ್ ಟಾಪ್ಸ್ ದ ಟ್ರೀಸ್. ಏನಾಗ್ತಿದೆ? ಈ ಸೇತುವೆಗಳಿಗಿಂತ ಸ್ವರ್ಗಕ್ಕೆ ಕಟ್ಟಿದ ಸೇತುವೆ, ಹೌದಾ, ಹಾದು ಹೋಗ್ತದೆ. ಹೇಗೆ? ಗಿಡ ಮರಗಳ ಮೇಲಿಂದ ಹಾದು ಹೋಗ್ತದೆ. ಭೂಮಿಯಿಂದ ಸ್ವರ್ಗಕ್ಕೆ ರಸ್ತೆ ಅಥವಾ ದಾರಿಯನ್ನು ನಿರ್ಮಿಸಿದೆ. ಏನು? ಕಾಮನಬಿಲ್ಲು. ಇದೇ ಈ ಸುಂದರ ಕಾಮನಬಿಲ್ಲು. ಇದು ಬಹಳ ಸುಂದರವಾದ ಸೇತುವೆ ಅಂತ ಸೆಕೆಂಡ್ ಪ್ಯಾರಾಗ್ರಾಫನ್ನು ನೀವು ಬರಿಬೋದು. ನಾನು ಶಾರ್ಟಾಗಿ ಹೇಳಿದ್ದೇನೆ, ನೀವು ಸ್ವಲ್ಪ ಯೋಚನೆ ಮಾಡಿ ಬರಿಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್, ಫೋರ್ತ್ ಒನ್ ಏನಿದೆ? ಹ್ಯಾವ್ ಯು ಸೀನ್ ಅ ರೇನ್ಬೋ? ವಾಟ್ ಆರ್ ದ ಡಿಫ್ರೆಂಟ್ ಕಲರ್ಸ್
ವಿ ಫೈಂಡ್ ಇನ್ ಅ ರೇನ್ಬೋ. ನೀವು ಕಾಮನ್ ಬಿಲ್ಲನ್ನು ನೋಡಿದ್ದೀರಾ? ನಾನು ನೋಡಿದ್ದೇನೆ. ಎಸ್, ಐ ಹ್ಯಾವ್ ಸೀನ್ ದ ರೇನ್ಬೋ. ನೋಡಿರ್ಬೋದು, ಎಲ್ಲರೂ ನೋಡಿರ್ತೇನೆ ಅಂತ ಅಂದ್ಕೊಳ್ತೀನಿ. ಎಷ್ಟು ಕಲರ್ ಇದೆ ಕಾಮನ್ ಬಿಲ್ಲಲ್ಲಿ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದೇ ಸೇಮ್ ವಿಬ್ ಗ್ಯೋರ್ ಅಂತ ಕರಿತೇವೆ ಶಾರ್ಟ್ ಫಾರ್ಮಲ್ಲಿ. ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್ ಆ್ಯಂಡ್ ರೆಡ್. ಇದಕ್ಕೆ ಆನ್ಸರ್ ಇದು. ಇದಕ್ಕೂ ಸೇಮ್ ಆನ್ಸರ್ ಏನು? ಎಕ್ಸ್ಪಾಂಡ್ ದ ಲೆಟರ್ಸ್ ಟು ಗೆಟ್ ದ ನೇಮ್ ಆಫ್ ಕಲರ್ಸ್ ಇನ್ ಅ ರೇನ್ಬೋ. ಏನು? ವಿಬ್ ಗ್ಯೋರ್, ಸೇಮ್ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಸೊ ಈ ಪಾಠದ್ದು ಪ್ರಶ್ನೆ ಉತ್ತರ ಇದಾಗಿತ್ತು ಪೋಯಮಿಂದು. ಆದಷ್ಟು ವೀಡಿಯೋನ ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಇನ್ನು ನನಗೆ ನೆಕ್ಸ್ಟ್ ವೀಡಿಯೋ ಮಾಡಲಿಕ್ಕೆ ಸ್ವಲ್ಪ ಆದರೂ ಓಕೆ ನೋಡ್ತಾ ಇದ್ದಾರೆ ಅಂತ ಅನಿಸ್ತದೆ. ಸೊ ನಾನು ಇನ್ನೂ ಬೇರೆ ಬೇರೆ ಸಬ್ಜೆಕ್ಟ್ ವೀಡಿಯೋ ಮಾಡಬೇಕಂತ ಇದ್ದೇನೆ. ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಎಲ್ಲ ಮಾಡಬೇಕು ಅಂತ ಇದ್ದೇನೆ. ಸೊ ಸಪೋರ್ಟ್ ಮಾಡಿ ಆದಷ್ಟು. ಮ್ಯಾಥ್ಸ್ ಬೇಕಂದರೆ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.